ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಸ್ಟ್ರೋ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಮಹಾಶಿವರಾತ್ರಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಈ ಮಹಾಶಿವರಾತ್ರಿನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಉಪವಾಸ ಯಾವ ರೀತಿ ಇರ್ತೀವಿ, ಜಾಗರಣೆ ಯಾವ ರೀತಿ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗೆ ಶಿವನ ಅನುಗ್ರಹನ ಮೇಲೆ ಯಾವ ರೀತಿ ಪಡ್ಕೊಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಮಹಾಶಿವರಾತ್ರಿ ತುಂಬ ವಿಶೇಷವಾದಂಥದ್ದು, ತುಂಬ ಶಕ್ತಿಶಾಲಿಯಾದಂಥ ದಿನ ಇವತ್ತು. ಏನಕ್ಕೆ ಅಂತಂದರೆ, ನಿಮಗೆ ಈ ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ದಿವಸ ಬರುವಂಥ ಈ ಮಹಾಶಿವರಾತ್ರಿ ವೆರಿ ಇಂಪಾರ್ಟೆಂಟು. ಪ್ರತಿ ತಿಂಗಳು ಸಹಿತ ನಿಮಗೆ ಶಿವರಾತ್ರಿ ಬರುತ್ತೆ. ಆದರೆ ವರ್ಷಕ್ಕೆ ಒಂದು ಸಲ ಬರುವಂತಹ ಈ ಮಹಾಶಿವರಾತ್ರಿ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ, ಅವತ್ತಿನ ದಿವಸ ನಮ್ಮ ಭೂಮಂಡಲದ ಮೇಲೆ ಅತಿಯಾದಂತಹ ಯೂನಿವರ್ಸಲ್ ಎನರ್ಜಿ, ಆ ಕಾಸ್ಮಿಕ್ ಎನರ್ಜಿ ವೇವ್ಸ್ ಜಾಸ್ತಿ ಇರುತ್ತೆ. ಈ ವೇವ್ಸ್ನ ನಮ್ಮ ದೇಹದಲ್ಲಿ ಹೇಗೆ ಶೇಖರಣೆ ಮಾಡ್ಕೊಬೇಕು, ಅದನ್ನ ಹೇಗೆ ರಿಸೀವ್ ಮಾಡ್ಕೊಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದನ್ನು ರಿಸೀವ್ ಮಾಡ್ಕೊಬೇಕು ಅಂತಂದರೆ ಶಿವನಲ್ಲಿ ನಾವು ಲೀನ ಆಗಬೇಕು, ಶಿವನ ಮೇಲೆ ನಾವು ಧ್ಯಾನ ಮಾಡಬೇಕು, ಶಿವನ ನಾವು ಆರಾಧನೆ ಮಾಡಬೇಕಾಗತ್ತೆ, ಶಿವನಿಗೆ ಅಭಿಷೇಕಗಳನ್ನ ಮಾಡಬೇಕಾಗತ್ತೆ, ಶಿವನ ಮಂತ್ರಗಳನ್ನು ಜಪ ಮಾಡಬೇಕಾಗತ್ತೆ. ಈ ರೀತಿಯೆಲ್ಲ ಮಾಡಿದ್ರೆ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮ ಒಳಗೆ ಬಂದು ಸೇರುತ್ತೆ, ನಮ್ಮ ದೇಹದಲ್ಲಿ ಬರುತ್ತೆ. ನಮ್ಮ ದೇಹದ ಕಣದಲ್ಲೂ ಸಹಿತ ಆ ಕಾಸ್ಮಿಕ್ ಎನರ್ಜಿ ಬಂದು ಸೇರುತ್ತೆ. ಆ ಕಾಸ್ಮಿಕ್ ಎನರ್ಜಿನ ಪಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಆದರೆ ಕೆಲವ್ರು ಏನು ಮಾಡ್ತಾರೆ, ಈ ಶಿವರಾತ್ರಿ ದಿವಸ ಬೇರೆ ರೀತಿಯೇ ಅವರು ಶಿವರಾತ್ರಿಗಳನ್ನ ಮಾಡ್ತಾರೆ. ಆ ರೀತಿ ಎಲ್ಲ ಮಾಡಿದ್ರೆ ಅದು ವರ್ಕ್ ಆಗೋಲ್ಲ. ಒಂದು ಕ್ರಮ ಅನ್ನೋದಿರುತ್ತೆ. ಇವಾಗ ಶಿವನ ಒಲಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇವಾಗ ಎಕ್ಸಾಂಪಲು ಪಾರ್ವತಿನೇ ತಗೊಳ್ಳಿ. ಪಾರ್ವತಿ ಶಿವನ ಒಲಿಸ್ಕೊಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟಪಟ್ಟು, ಎಷ್ಟೆಲ್ಲ ಅವಳು ತಪಸ್ಸು ಮಾಡಿದ್ಲು. ಅಷ್ಟು ಸುಲಭವಾಗಿ ಶಿವ ಒಲಿದ್ಬಿಟ್ನ ಅವಳಿಗೆ ಅಂತಂದರೆ ಇಲ್ಲ. ಆ ಶಿವನ ಅನುಗ್ರಹ ಬರಬೇಕು, ಶಿವ ಒಲಿಬೇಕು ಅಂತಂದರೆ ನಿಮ್ಮ ಶ್ರಮನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ಭಕ್ತಿ, ಆ ಶ್ರದ್ಧೆ, ಆ ನಂಬಿಕೆ ವೆರಿ ಇಂಪಾರ್ಟೆಂಟು. ಇದೆಲ್ಲದು ನಿಮ್ಮಲ್ಲಿ ಇದ್ದರೆ ಮಾತ್ರ ಭಗವಂತ ಶಿವ ಒಲಿಯೋದು. ನಾನು ಶಿವನ ಮನಸ್ಸಲ್ಲಿ ಆರಾಧನೆ ಮಾಡ್ತೀನಿ, ನಾನು ಹೆಂಗೆ ಬೇಕೋ ಹಂಗೆ ಇದ್ದೀನಿ, ನಾನು ಕುಡಿತೀನಿ, ತಿಂತೀನಿ, ಬೆಳಗ್ಗೆ ಹೋಗ್ತೀನಿ, ಸ್ನಾನ ಮಾಡ್ಕೊಂಡು ಮತ್ತೆ ದೇವ್ರ ದರ್ಶನ ಮಾಡ್ಬಿಡ್ತೀನಿ, ನನಗೆ ಒಳ್ಳೇದು ಮಾಡ್ತಾನೆ. ಇವೆಲ್ಲ ಸುಳ್ಳು. ಇವೆಲ್ಲ ಆಗದಿರೋಂಥ ಕೆಲಸಗಳು. ಅವೆಲ್ಲ ನಿಮ್ಮ ಮನಃಶಾಂತಿಗೋಸ್ಕರ ಮಾಡ್ಕೊಬೇಕಷ್ಟೇ, ಬಿಟ್ಟರೆ ಭಗವಂತ ಒಲಿಯಲ್ಲ. ಭಗವಂತ ಒಲಿಯೋದು ಸಾಧನೆ ಮಾಡೋರಿಗೆ ಮಾತ್ರ ಭಗವಂತ ಒಲಿಯೋದು. ಹಾಗೆ ಸುಮ್ಮನೆ ಮಾತಲ್ಲಿ ಹೇಳೋರಿಗೆಲ್ಲ ಭಗವಂತ ಒಲಿಯಲ್ಲ. ಸಾಧನೆ ಮಾಡಿ, ಸಾಧನೆ ಮಾಡುವಂಥ ಕ್ರಮ ನಿಮಗೆ ನಾನು ಹೇಳ್ಕೊಡ್ತೀನಿ. ಯಾವ ರೀತಿ ಮಾಡಬೇಕು, ಶಿವರಾತ್ರಿ ದಿವಸ ಯಾವ ರೀತಿ ಇರಬೇಕು, ಹೇಗೆ ಮಂತ್ರ ಜಪ ಮಾಡಬೇಕು, ಹೇಗೆ ಭಗವಂತನ ಒಲಿಸ್ಕೊಬೇಕು ಅನ್ನೋದೆಲ್ಲ ಇರುತ್ತೆ. ಆ ಜಾಗರಣೆ ಅನ್ನೋದು ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಭಗವಂತ ಒಲಿತಾನೆ, ಇಲ್ಲ ಅಂದರೆ ಒಲಿಯಲ್ಲ. ಈ ಶಿವರಾತ್ರಿ ದಿವಸ ನಾವು ಜಾಗರಣೆ ಹೇಗೆ ಮಾಡಬೇಕು, ಉಪವಾಸ ಹೇಗಿರಬೇಕು, ಶಿವನ ಒಲಿಸ್ಕೋಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಒಂದು ನಿಯಮ ಇದೆ. ಆ ನಿಯಮದ ರೀತಿ ಯಾರೂ ಇಲ್ಲ ಈಗಿನ ಕಾಲದಲ್ಲಿ. ಸುಮಾರು ಜನ ಕುಡಿಯೋದು, ತಿನ್ನೋದು, ಮಟನ್ನು ಚಿಕನ್ನು ತಿನ್ನೋದು, ಸೇವನೆ ಮಾಡೋದು, ಇಂಥವು ಮಾಡ್ತಾರೆ. ಆ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡೋದು, ಇವೆಲ್ಲ ಮಾಡ್ತಾರೆ. ಕೆಲವರು ಮನೇಲಿ ಕೂತ್ಕೊಳ್ಳೋದು, ಮೂವಿ ನೋಡೋದು, ಟೈಮ್ ಪಾಸ್ ಮಾಡೋದು, ಏನೋ ಒಂದು ಮಾಡ್ತಾರೆ. ಇನ್ನು ಕೆಲವರು ಭಕ್ತಿ ಮಾರ್ಗದಿಂದ ಶಿವನ ಫಿಲಮ್ಗಳು ನೋಡೋವಂಥದ್ದು, ಶಿವನಿಗೆ ಸಂಬಂಧಪಟ್ಟಂಥ ಧಾರಾವಾಹಿಗಳು ನೋಡೋವಂಥದ್ದು, ಇಂಥವು ನೋಡ್ಕೊತ ಕೂತ್ಕೊತಾರೆ. ಇದು ಲಾಸ್ಟ್ನೇ ಕ್ಯಾಟಗರಿ. ಓಕೆ, ಶಿವನಿಗೆ ಸಂಬಂಧಪಟ್ಟಂಥದ್ದು ಏನೋ ಮಾಡ್ತಾರೆ, ನೋಡ್ತಾರೆ, ಅದು ಓಕೆ, ಪರವಾಗಿಲ್ಲ. ಬಟ್ ಇನ್ನು ಮಿಕ್ಕಿದ್ದೀವಿ ಎರಡು ಅಷ್ಟು ಚೆನ್ನಾಗಿರಲ್ಲ. ಅದು ಶಿವರಾತ್ರಿ ಏನೋ ಮಾಡ್ತಾಯಿದ್ದೀವಿ, ರಾತ್ರಿಯೆಲ್ಲ ನಾವು ಜಾಗರಣೆ ಇದ್ದೀವಿ, ಬೆಳಗ್ಗೆ ಹೋಗಿ ನಾವು ಶಿವನ ದರ್ಶನ ಮಾಡಿಬಿಟ್ಟಿದ್ದೀವಿ, ನಮ್ಗೆ ಒಳ್ಳೇದಾಗುತ್ತೆ ಅಂದ್ಕೊಂಡಿರ್ತಾರೆ. ಆ ರೀತಿಯೆಲ್ಲ ಒಳ್ಳೇದಾಗಲ್ಲ. ಈ ರೀತಿ ಆದರೆ ಏನೂ ಪ್ರಯೋಜನ ಇಲ್ಲ. ಯೂನಿವರ್ಸಲ್ ಎನರ್ಜಿ, ಆ ಕಾಸ್ಮಿಕ್ ಎನರ್ಜಿನ ನಾವು ರಿಸೀವ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ರಿಸೀವ್ ಮಾಡ್ಕೊಬೇಕು ಅಂತಂದರೆ ಶಿವನಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನ ನಾವು ಜಪ ಮಾಡಬೇಕಾಗತ್ತೆ. ಆ ನಿಯಮನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ನೋಡಿ, ಶಿವರಾತ್ರಿ ದಿವಸ ಸುಮಾರು ಜನ ಜಾಗರಣೆ ಮಾಡ್ತೀರ ಮತ್ತು ಉಪವಾಸ ಇರ್ತೀರ. ಉಪವಾಸ ಕೆಲವರು ಯಾವ ರೀತಿ ಮಾಡ್ತಾರೆ ಅಂತಂದರೆ, ಬೆಳಗ್ಗೆಯಿಂದ ಉಪವಾಸ ಇರ್ತೀನಿ, ಬೆಳಗ್ಗೆಯಿಂದ ನಾನು ಮಾರನೇ ದಿವಸದವರೆಗೂ ಉಪವಾಸ ಇರ್ತೀನಿ ಅಂತಾರೆ. ಮಧ್ಯದಲ್ಲಿ ಹಣ್ಣು ತಿನ್ನೋದು, ಅದು ಇದು ಏನಾದ್ರು ತಿನ್ನೋದು, ಇಂಥವೆಲ್ಲ ಮಾಡ್ತಾರೆ. ರೈಸ್ ಐಟಮ್ ಅಂದ್ಬಿಟ್ಟು ಮಿಕ್ಕಿದೆಲ್ಲ ತಿಂತಿರ್ತಾರೆ. ಈ ರೀತಿ ಎಲ್ಲ ಮಾಡೋರು ಸಹಿತ ಅದು ಉಪವಾಸ ಅನಿಸ್ಕೊಳ್ಳಲ್ಲ. ಓಕೆ, ನಾವು ಉಪವಾಸ ಅಂತಂದರೆ ಬರೀ ನೀರು ಕುಡ್ಕೊಂಡು ನೀವು ಒಂದು ದಿವಸ ಪೂರ್ತಿ ಇರಬೇಕಾಗತ್ತೆ, 24 ಗಂಟೆ. ಇವತ್ತು ಸೂರ್ಯ ಉದಯದಿಂದ ನಾಳೆ ಬೆಳಗ್ಗೆ ಸೂರ್ಯ ಉದಯದವರೆಗೂ ಸಹಿತ ನೀವು ಉಪವಾಸ ಇರಬೇಕಾಗತ್ತೆ. ಈ ರೀತಿ ಇದ್ದರೆ ಮಾತ್ರ ಅದು ಉಪವಾಸ. ಅದರಲ್ಲೂ ಬರೀ ನೀರು ಮಾತ್ರ ನೀವು ಸೇವನೆ ಮಾಡಬೇಕು, ಬೇರೆ ಏನೂ ನೀವು ತಿನ್ನೋಂಗಿಲ್ಲ. ಈ ರೀತಿ ಇದ್ದರೆ ಅದು ಉಪವಾಸ ಆಗುತ್ತೆ. ಇದನ್ನು ಮಾಡೋಕ್ಕಾಗೋರು ಮಾತ್ರ ಮಾಡಿ. ಇಲ್ಲ ಅಂತಂದರೆ ಪಕ್ಷ ನಿಮ್ಗೇನೇನು ತಿನ್ನೋಕ್ಕಾಗುತ್ತೆ ಅದು ಮಧ್ಯ ತಿನ್ಕೊತ ಮಾಡಿ. ಬಟ್ ಪರಿಪೂರ್ಣವಾದಂಥ ಒಂದು ಶಿವನ ಅನುಗ್ರಹ ಆಗಬೇಕು ನಿಮ್ಮ ಮೇಲೆ ಅಂತಂದರೆ ಈ ರೀತಿ ಮಾಡಬೇಕಾಗತ್ತೆ. ಇನ್ನು ಜಾಗರಣೆ. ಈ ಜಾಗರಣೆ ಅಂತ ಅಂದರೆ ನೀವು ರಾತ್ರಿಯೆಲ್ಲ ಜಾಗೃತಿಯಿಂದ ಇರೋದೇ ಜಾಗರಣೆ. ಈ ಜಾಗೃತಿಯಿಂದ ಸುಮಾರು ಜನ ಇರೋಲ್ಲ, ಮಧ್ಯದಲ್ಲಿ ಕಣ್ಣು ಮುಚ್ಕೊಳ್ಳೋದು, ಮಲ್ಕೊಬಿಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಬಟ್ ಈ ರೀತಿ ಎಲ್ಲ ಮಾಡಿದ್ರೆ ಸಹಿತ ವರ್ಕ್ ಆಗಲ್ಲ. ಶಿವನ ಅನುಗ್ರಹ ನಿಮಗೆ ಆಗಲೇಬೇಕು ಅಂತಂದರೆ ನೋಡಿ, ಇವತ್ತು ಬೆಳಗ್ಗೆ ಸೂರ್ಯ ಉದಯದಿಂದ
ನಾಳೆ ಬೆಳಗ್ಗೆ ಸೂರ್ಯ ಉದಯ ಆಗೋವರೆಗೂ ಸಹಿತ ನೀವು ಜಾಗರಣೆ ಇರಬೇಕು. ಮತ್ತು ನಾಡಿದ್ದು ನೀವು ಸಂಜೆವರೆಗೂ ಸಹಿತ ನೀವು ನಿದ್ದೆಗೆಡ್ಕೊಂಡೇ ಇರಬೇಕಾಗತ್ತೆ. ಕೆಲವರು ಏನು ಮಾಡ್ತೀರಾ, ರಾತ್ರಿಯೆಲ್ಲ ಜಾಗರಣೆ ಮಾಡ್ತೀರಾ, ನಿದ್ದೆಗೆಡ್ತೀರಾ, ಬೆಳಗ್ಗೆ 7 ಗಂಟೆ ಆಗ್ತಿದ್ದಂಗೆ ಊಟ ಮಾಡ್ಕೊಂಡು ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದು ಊಟ ಮಾಡಿ ಮಲ್ಕೊಂಡ್ಬಿಡ್ತೀರಾ. ಈ ರೀತಿ ಮಾಡಿದ್ರೆ ಶಿವನ ಅನುಗ್ರಹ ಆಗಲ್ಲ. ಮಾರನೇ ದಿವಸ ಬೆಳಗ್ಗೆ ನೀವು ಶಿವನ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ದರ್ಶನ ಮಾಡ್ಕೊತೀರಾ. ಹಾಗೆ ನೀವು ನಿದ್ದೆಗೆಡ್ಕೊಂಡೇ ಅವತ್ತು ಸಂಜೆವರೆಗೂ ಹಾಗೇ ಇರಬೇಕು, ನಿದ್ದೆ ಮಾಡೋಂಗಿಲ್ಲ. ಊಟ ಮಾಡ್ಕೊಳ್ಳಿ, ಬೇರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಮಾರನೇ ದಿವಸ. ಬಟ್ ಆದರೆ ನೀವು ನಿದ್ದೆ ಮಾಡೋಂಗಿಲ್ಲ. ನಿದ್ದೆ ಮಾಡಿದ್ರೆ ಹೋಯ್ತು, ಜಾಗರಣೆ ಮಾಡಿದ ಫಲ ಹೋಯ್ತು. ಎಲ್ಲಿ ಎಷ್ಟೊತ್ತವರೆಗೂ ಮಾಡಿದರೆ ಅಷ್ಟು ಮಾಡಿದ್ರೆ ನಿಮಗೆ ಸಿಗುತ್ತೆ ಅಷ್ಟೇ. ಅದ ನಂತರ ನಿಮಗೆ ಸಿಗಲ್ಲ ಅದ್ರ ಫಲ. ಪೂರ್ತಿ ಫಲ ನಿಮಗೆ ಸಿಗಬೇಕು ಅಂತಂದರೆ ಇವತ್ತು ಸೂರ್ಯ ಉದಯದಿಂದ ನಾಡಿದ್ದು ಬೆಳಗ್ಗೆ ಸೂರ್ಯ ಉದಯ ಮುಗ್ದು ಸೂರ್ಯ ಅಸ್ತ ಆಗೋವರೆಗೂ ಸಹಿತ ನೀವು ನಿದ್ದೆಗೆಟ್ಟರೆ ಮಾತ್ರ ಅದು ಜಾಗರಣೆ ಆಗುತ್ತೆ. ಆವಾಗ ಶಿವನ ಅನುಗ್ರಹ ನಿಮಗೆ ಸಿಗುತ್ತೆ. ಅಷ್ಟು ಸುಲಭವಾಗಿ ಶಿವನ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಶಿವನ ಹೋಲಿಸ್ಕೊಳ್ಬೇಕು ಅಂತಂದರೆ ತುಂಬಾ ಕಷ್ಟ. ಎಕ್ಸಾಂಪಲ್ಲಾಗಿ ನೀವು ಪಾರ್ವತಿನ ತಗೊಳ್ಳಿ. ಶಿವನ ಹೋಲಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು, ಎಷ್ಟೆಲ್ಲ ತಪಸ್ಸು ಮಾಡಿದ್ರು, ಎಷ್ಟೆಲ್ಲ ವರ್ಷಗಳು ಶಿವನಿಗೋಸ್ಕರ ಕಾಯಿದ್ರು ಅನ್ನೋದನ್ನು ನೀವು ಜಸ್ಟ್ ಹೆಂಗೆ ಬೇಕೋ ಹಂಗೆ ಮಾಡ್ತೀನಿ, ಬೆಳಗ್ಗೆ ಎದ್ದು ಶಿವರಂಗೆ ಹೋಗಿ ದರ್ಶನ ಮಾಡ್ತೀನಿ, ಶಿವನ ಅನುಗ್ರಹ ಆಗಿಬಿಡುತ್ತೆ, ಇದೆಲ್ಲ ಅಲ್ಲ. ಶಿವನ ಅನುಗ್ರಹ ಆಗಬೇಕಂದ್ರೆ ಈ ರೀತಿ ಪ್ರೆಷರ್ ನೀವು ಮಾಡಿ ನೋಡಿ, ಆವಾಗಲೇ ಶಿವ ಅನುಗ್ರಹ ಮಾಡ್ತಾನೆ ಮೇಲೆ. ಹಾಗೆ ಶಿವ ಬಂದು ಅಭಿಷೇಕ ಪ್ರಿಯ ಶಿವ. ಇದೆಲ್ಲದೂ ಸಹಿತ ನೀವು ಅವತ್ತಿನ ದಿವಸ ಮಾಡಿಸ್ಬೋದು. ಬಿಲ್ವ ಪತ್ರನ ಕೊಡಿ, ವಿಭೂತಿ ಕೊಡಿ, ಅಭಿಷೇಕಗಳನ್ನು ಮಾಡಿಸಿ ನಿಮ್ಮ ಹೆಸರು ಮೇಲೆ, ಒಳ್ಳೆಯದಾಗುತ್ತೆ. ಆದಷ್ಟು ಶಿವನ ದೇವಸ್ಥಾನದಲ್ಲಿ ಕಾಲ ಕಳೀರಿ, ಶಿವನ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಂತ್ರ ಜಪ ಮಾಡಿ. ಈ ರೀತಿ ನೀವು ಮಾಡ್ತಾ ಬಂದರೆ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಶಿವನ ಅನುಗ್ರಹ ಬೇಗನೆ ನಿಮಗೆ ತಲುಪುತ್ತೆ. ಮನೇಲಿ ಕೂತ್ಕೊಂಡು ಮಾಡೋಕ್ಕಿಂತನೂ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ. ಇಲ್ಲ ನಮ್ಮ ಮನೇಲಿ ಕೆಲವರು ಲಿಂಗ ಇಟ್ಕೊಂಡಿರ್ತಾರೆ, ಲಿಂಗ ಪೂಜೆ ಮಾಡ್ತಿರ್ತಾರೆ, ಆ ರೀತಿ ಸಹಿತ ನೀವು ಮಾಡ್ಬೋದು. ಅಲ್ಲೇ ಕೂತ್ಕೊಂಡು ನೀವು ಮಾಡ್ಬೋದು. ಆ ಥರ ಇಲ್ದಲೇ ಇರೋವಂಥ ಪಕ್ಷದವರು, ಅಂಥ ವ್ಯಕ್ತಿಗಳು ಶಿವನ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಜಪ ಮಾಡಿ, ಶಿವನ ಪಂಚಾಕ್ಷರಿ ಮಂತ್ರ ಜಪ ಮಾಡಿ. ನೀವು ಪಂಚಾಕ್ಷರಿ ಜಪ ಮಾಡ್ಕೊಂಡು ಕೂತ್ಕೊಳ್ಳಿ. ಆದಷ್ಟು ಮೌನವಾಗಿರಿ, ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಮೌನವಾಗಿ ಇತ್ಕೊಂಡು ಮಂತ್ರ ಜಪ ಮಾಡಿ, ಮನಸ್ಸೊಳಗೆ ಮಂತ್ರ ಜಪ ಮಾಡಿ. ಅಥವಾ ಇಲ್ಲಾಂದರೆ ನಿಮಗೆ ಕೇಳಿಸೋ ರೀತಿನಾದ್ರು ಮಂತ್ರ ಜಪ ಮಾಡಿ. ಈ ರೀತಿ ಮಾಡ್ಕೊಬಂದರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಮತ್ತು ಮಂತ್ರ ಜಪ ಮಾಡಿ ಅಂತ ಲವ್ ಕೂಗಾಡೋದು, ಜೋರಾಗಿ ಹೇಳೋದು ಇವೆಲ್ಲ ಮಾಡೋಂಗಿಲ್ಲ. ಮಂತ್ರ ಜಪ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸೊಳಗೆ ಜಪ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು. ಆದಷ್ಟು ಮನಸ್ಸೊಳಗೆ ಜಪ ಮಾಡೋದು ಕಲ್ತ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಶಿವನ ಅನುಗ್ರಹ ಆಗುತ್ತೆ. ಆ ಯೂನಿವರ್ಸಲ್ ಎನರ್ಜಿ, ಆ ಕಾಸ್ಮಿಕ್ ಎನರ್ಜಿ ನಿಮ್ಮ ದೇಹದಲ್ಲಿ ಬಂದು ಸೇರುತ್ತೆ. ಆ ದೇಹದೊಳಗೆ ಪೂರ್ತಿ ದೇಹದೊಳಗೆ ಬಂದು ಸೇರ್ತಾ ಹೋಗುತ್ತೆ. ಈ ರೀತಿ ರಿಸೀವ್ ಮಾಡ್ಕೊಳ್ಳೋಕೆ ಗೊತ್ತಿರಬೇಕು. ಶಿವರಾತ್ರಿ ವರ್ಷಕ್ಕೆ ಒಂದೇ ಸಲ ಬರೋವಂಥದ್ದು. ಬೇರೆ ಪ್ರತಿ ತಿಂಗಳು ಬರೋವಂಥ ಶಿವರಾತ್ರಿಗಿಂತನೂ ಈ ಶಿವರಾತ್ರಿ ವೆರಿ ಇಂಪಾರ್ಟೆಂಟು. ಈ ಶಿವರಾತ್ರಿಗೋಸ್ಕರ ಶಿವನ ಭಕ್ತರು ಕಾಯ್ತಾ ಇರ್ತಾರೆ, ಶಿವರಾತ್ರಿ ಯಾವಾಗ ಬರುತ್ತೆ ಅಂತ. ಸಾಧಕರು ಕಾಯ್ತಿರ್ತಾರೆ, ನಾರ್ಮಲ್ ವ್ಯಕ್ತಿಗಳು ಕಾಯಿಲ್ಲ, ಅವ್ರು ಬೇರೆ ಇದಕ್ಕೆ ಕಾಯ್ತಿರ್ತಾರೆ. ಓಕೆನಾ? ನೀವು ಪ್ರತಿಯೊಬ್ಬರು ಸಹಿತ ಶಿವರಾತ್ರಿ ದಿವಸ ಈ ರೀತಿ ಮಾಡಿ, ನಿಮಗೆ ಬೆನಿಫಿಟ್ ಆಗುತ್ತೆ. ಇದು ಸಾಧನೆ ನಾನು ಮಾಡ್ತೀನಿ, ಶಿವನ ಒಲಿಸ್ಕೊತೀನಿ ಅನ್ನೋರಿಗೆ. ಇಲ್ಲಪ್ಪ ನನಗೆ ಇವೆಲ್ಲ ಮಾಡೋಕ್ಕಲ್ಲ, ನನಗೆ ವಯಸ್ಸಾಗಿದೆ, ಅಥವಾ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಅಷ್ಟೊತ್ತೆಲ್ಲ ನಿದ್ದೆಗೆಡೋಕ್ಕಾಗಲ್ಲ, ನನಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು, ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡಿ. ನೀವು ರಾತ್ರಿ ಒಂದು 3 ಗಂಟೆವರೆಗಾದರೂ ಸಹಿತ ಎಚ್ಚರ ಆಗಿರಿ. ಶಿವನ ಮಂತ್ರನಾದ್ರು ಜಪ ಮಾಡಿ, ನಿಮಗೆ ಬೆನಿಫಿಟ್ ಆಗುತ್ತೆ. ಶಿವನಿಗೆ ಸಂಬಂಧಪಟ್ಟಂಥ ಶಿವ ಪುರಾಣನೋ ಈ ಥರ ಏನೋ ಒಂದು ಕಥೆಗಳನ್ನು ಓದ್ಕೊತಾನೋ ಅಥವಾ ಒಂದು ಮೂವಿಯಲ್ಲಿ ನೋಡ್ತಾನೋ ಒಂದು ಟೈಮ್ ಪಾಸ್ ಮಾಡಿ ನೀವು ರಾತ್ರಿಯಲ್ಲಿ ಒಂದು 3 ಗಂಟೆವರೆಗಾದರೂ ನೀವಿರಿ. ನಿಮಗೆ ಆ ಯೂನಿವರ್ಸಲ್ ಎನರ್ಜಿನಾರು ನಿಮ್ಮ ಬಾಡಿಗೆ ಬಂದು ಸೇರಲಿ. ಜಾಗರಣೆ ಅಂತಂದ್ರೇ ನೀವು ಜಾಗೃತಿಯಿಂದ ಇರೋದೇ ಜಾಗರಣೆ. ಇದನ್ನು ಮಾಡಿ ನೋಡಿ, ನಿಮಗೆ ಬೆನಿಫಿಟ್ ಆಗುತ್ತೆ. ಏನೂ ಮಾಡೋಕ್ಕಾಗ್ದಲೇ ಇರೋವಂಥವ್ರು ಬೆಳಗ್ಗೆ ಹೋಗಿ ಮತ್ತು ದರ್ಶನ ಮಾಡಿ, ಶಿವನಿಗೆ ಸಂಬಂಧಪಟ್ಟಂತಹ ಅಭಿಷೇಕಗಳನ್ನು ಮಾಡಿಸಿ, ಬಿಲ್ವಪತ್ರೆ ಕೊಡಿ. ಯಾರು 4 ಜನಕ್ಕೆ ಅನ್ನದಾನ ಅಂತ ಮಾಡಿ ನಿಮ್ಮ ಕೈಯಿಂದ. ಆದಷ್ಟು ಯಾರಿಗಾರು 4 ಜನಕ್ಕೆ ಅನ್ನ ಮತ್ತು ನೀರನ್ನ ದಾನವಾಗಿ ಕೊಡಿ. ಇದೆಲ್ಲ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಈ ವಿಚಾರಗಳೆಲ್ಲ ನಮ್ಮ ಪೂಜ್ಯ ಗುರುಗಳು ನಮಗೆ ಕೊಟ್ಟಂಥದ್ದು. ನಾನು ನಮ್ಮ ಸ್ಟೂಡೆಂಟಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಒಳ್ಳೆಯದಾಗಲಿ, ನಮ್ಮ ಚಾನಲ್ ಪ್ರತಿ ಸಲಿನೂ ನಾವು ವೀಡಿಯೋ ಹಾಕಿದಾಗ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ, ಅಂಥ ವೀಕ್ಷಕರುಗಳಿಗೂ ಸಹಿತ ಒಳ್ಳೆಯದಾಗಲಿ, ಅವ್ರ ಫ್ಯಾಮಿಲಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಇದನ್ನೆಲ್ಲ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಈ ಶಿವರಾತ್ರಿ ದಿವಸ ಈ ರೀತಿಯೆಲ್ಲ ಯಾರೆಲ್ಲ ಮಾಡ್ತಾರೆ, ಈ ಪ್ರೊಸೀಜರ್ ಯಾರೆಲ್ಲ ಫಾಲೋ ಮಾಡ್ತಾರೆ, ಈ ರೂಲನ್ನು ಯಾವ ರೀತಿ ಫಾಲೋ ಮಾಡ್ತಾರೆ ಅವರೆಲ್ಲ ನೋಡ್ಕೊಳ್ಳಿ. ಈ ಶಿವರಾತ್ರಿಗೆ ನಾನು ಯಾವ ರೀತಿ ಇದ್ವಿ, ನಮ್ಮ ಜೀವನ ಯಾವ ರೀತಿ ಇತ್ತು, ಮುಂದಿನ ಶಿವರಾತ್ರಿಗೆ ನಾವು ಯಾವ ರೀತಿ ಅಭಿವೃದ್ಧಿ ಆಗಿರ್ತೀವಿ ಅನ್ನೋದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಪ್ರತಿ ವರ್ಷವೂ ಇದೇ ಥರ ಫಾಲೋ ಮಾಡ್ಕೊಂಡೋಗಿ, ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಶಿವನ ಒಲಿಸ್ಕೊಬೇಕು ಅಂತಂದರೆ, ಒಂದು ನಾರ್ಮಲ್ ಜನಕ್ಕೆ ಒಲಿಸ್ಕೋಬೇಕು ಅಂತಂದರೆ ಅದು ಭಕ್ತಿ ಮಾರ್ಗ ಒಂದೇ ಇರೋದು. ಆ ಭಕ್ತಿ ಮಾರ್ಗದಿಂದ ಶಿವನ ಹತ್ರ ಹೋಗಿದ್ರೆ ನೀವು ಖಂಡಿತ ನಿಮಗೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ. ಇನ್ನೂ ದೊಡ್ಡ ದೊಡ್ಡ ಸಾಧಕರು ಯೋಗದ ಮೂಲಕ ಭಗವಂತನ ಕನೆಕ್ಟ್ ಆಗ್ತಾರೆ. ಇವೆಲ್ಲ ಇರ್ತವೆ, ತುಂಬ ವಿಧಾನಗಳಿದ್ದಾವೆ ಹೋಗೋವಂಥದ್ದು.
ನಾರ್ಮಲ್ ಜನಗಳು ಒಂದು ಭಕ್ತಿ ಮಾರ್ಗದಿಂದ ನಾವು ಕರೆಕ್ಟಾಗಿ ಮಾಡಿ, ಏನೇ ಒಂದು ಮಾಡಿದ್ರು ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಪವಾಡಗಳೇ ಆಗ್ಬಿಡ್ತವೆ. ಶಿವನ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ನಿಮ್ಮ ಒಂದು ಶ್ರಮಕ್ಕೆ ನಿಮ್ಮ ಫ್ಯಾಮಿಲಿ ಮೇಲೂ ಸಹಿತ ಒಳ್ಳೇದು ಮಾಡ್ತಾನೆ ಶಿವ ಅಂತ ಹೇಳ್ತಾ, ಎಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಸುಮಾರು ಜನಕ್ಕೆ ಶೇರ್ ಮಾಡಿ, ಅದರಲ್ಲೂ ಶಿವ ಭಕ್ತರಿಗೆ ಶೇರ್ ಮಾಡಿ, ಶಿವನ ಆರಾಧಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶಿವಾರ್ಪಣಮಸ್ತು.